ಪ್ರೀತಿಯಿಂದ ಪ್ರೀತಿಯಿಂದ. ಆಕಾಶ್, ಇತ್ತೀಚೆಗೆ ಗುಲಾಬಿನ ಗಮನಿಸಿದಿರಾ? ತುಂಬಾ ಸಪ್ಪಗಿರ್ತಾಳೆ. ಹೌದು, ಅದು ನನಗೂ ಅರ್ಥ ಆಗ್ತಿದೆ. ದಿನದಿಂದ ದಿನಕ್ಕೆ ಗುಲಾಬಿ ಸಪ್ಪಗಾಗ್ತಿದ್ದಾಳೆ. ನನಗೆ ಯಾಕೋ ಅಮ್ಮಯ್ಯ ಜೊತೆಗೆ ಇವಳಿಗೂ ಟ್ರೀಟ್ಮೆಂಟ್ ಕೊಡ್ಬೇಕೇನೋ ಅಂತ ಆತಂಕ ಆಗ್ತಿದೆ. ಅಮ್ಮಯ್ಯ ಅವಳಿಗೆ ತುಂಬಾ ಡಿಸಪಾಯಿಂಟ್ ಮಾಡ್ಬಿಟ್ಟ. ಅವಳು ಮಾತಾಡೋದನ್ನೆಲ್ಲ ಕೇಳ್ತಿದ್ರೆ ಸದ್ಯದಲ್ಲೇ ಅವಳು ಮನೆ ಬಿಟ್ಟು ಹೋಗ್ತಾಳೇನೋ ಅಂತ ಅನಿಸ್ತಿದೆ. ಓ ಮೈ ಗಾಡ್, ಹಾಗಾದ್ರೆ ನನ್ನ ಟ್ರೀಟ್ಮೆಂಟ್ ಗತಿ? ಆದಷ್ಟು ಬೇಗ ಈ ಟ್ರೀಟ್ಮೆಂಟ್ ಮುಗಿಸ್ಬಿಡಿ, ಅವಳನ್ನ ವಾಪಸ್ ಕಳ್ಸ್ಕೊಳ್ಳೋಣ. ಅಮ್ಮಯ್ಯಗೆ ಗುಲಾಬಿ ಎದುರಿಗಿದ್ದಾಗ ಸಣ್ಣ ಸಣ್ಣ ಘಟನೆಗಳು ಪಟಕ್ ಅಂತ ನೆನಪಿಗೆ ಬರ್ತವೆ. ಇದು ನಾವು ಅಂದ್ಕೊಳ್ದೇ ಇರುವಂತ ಒಳ್ಳೆ ವಿಷಯಗಳು ಗೊತ್ತಾ? ಗುಲಾಬಿ ಅಮ್ಮಯ್ಯ ಎದುರುಗಡೆ ಇರೋದೇ ಒಳ್ಳೇದು. ಅದರಿಂದ ಏನಾದ್ರೂ ಪ್ರಯೋಜನ ಆಗುತ್ತೆ ಅಂತೀರಾ ಆಕಾಶ್? ಖಂಡಿತ ಆಗುತ್ತೆ. 3 ವರ್ಷಗಳ ಹಿಂದೆ ಅಮ್ಮಯ್ಯಗೆ ಅಮ್ಮಾಜಿ, ಚಿಕ್ಕಮ್ಮಾಜಿ, ಚಿಕ್ಕಪ್ಪಾಜಿ ಇವರೆಲ್ಲ ಸಾಧಾರಣ ವಿಷಯಗಳಾಗಿತ್ತು. ಆದ್ರೆ ಗುಲಾಬಿ ಅನ್ನೋ ಹೆಸರು, ಆ ಪ್ರೀತಿ ತುಂಬಾ ವಿಶೇಷವಾಗಿತ್ತು. 3 ವರ್ಷಗಳಿಂದ ಅಮ್ಮಾಜಿ ನೋಡಿ ಏನೂ ನೆನಪಿಸ್ಕೊಳ್ದೇ ಇದ್ದವನು ಈಗ ಗುಲಾಬಿ ನೋಡಿದ ತಕ್ಷಣ ಏನೇನೋ ನೆನಪಿಸ್ಕೊಳ್ತಾ ಇದ್ದಾನೆ. ಗಮನಿಸ್ತೀಯಾ? ಗಮನಿಸಿದ್ದೀನಿ. ಆದ್ರೆ ನಾವು ಅಮ್ಮಯ್ಯನನ್ನ ತುಂಬಾ ಗಮನಿಸುವ ಭರದಲ್ಲಿ ಗುಲಾಬಿನ ಪೂರ್ತಿ ನೆಗ್ಲೆಕ್ಟ್ ಮಾಡ್ಬಿಟ್ವಿ. ಅಮ್ಮಯ್ಯಣ್ಣನ್ಗೆ ಯಾವ್ದಾವ್ದೋ ನೆನ್ಪು ಬರ್ತಿದೆ ನಿಜ, ಆದ್ರೆ ಅದರಿಂದ ಗುಲಾಬಿಗೆ ಯಾವ್ದು ಸಂತೋಷ ಆಗ್ಲಿ ಪ್ರಯೋಜನ ಆಗ್ಲಿ ಆಗ್ತಿಲ್ಲ. ನಮಗೆ ಅಮ್ಮಯ್ಯ ಟ್ರೀಟ್ಮೆಂಟ್ ಮುಖ್ಯ ಅಂತ ಮೊದಲೇ ಹೇಳಿ ಕರ್ಕೊಂಡ್ ಬಂದಿದ್ದಲ್ವಾ ತೇಜು? ಗುಲಾಬಿ ಇಲ್ಲಿಗೆ ಬಂದಿರೋದು ಅಮ್ಮಯ್ಯಣ್ಣನ ಪಡೆಯೋಕೆ. ಆದ್ರೆ ಅವಳಿಗೆ ಯಾವ ಕಡೆಯಿಂದನೂ ಅಮ್ಮಯ್ಯಣ್ಣನ ಪಡೆಯೋಕೆ ಆಗ್ತಿಲ್ಲ. ಒಬ್ರಲ್ಲ ಒಬ್ರು ಅಡ್ಡ ಬರ್ತಿದ್ದಾರೆ. ನನ್ಗೆ ಯಾಕೋ ಅವತ್ತು ಅಮ್ಮಯ್ಯಣ್ಣ ಕೈ ಕೊಟ್ಟ ಅಂತ ಗುಲಾಬಿ ಚಾಕು ಹಿಡ್ಕೊಂಡು ಅವನನ್ನ ಸಾಯ್ಸಕ್ ಬಂದಿದ್ಲು. ಇವತ್ತು ಇದೇ ಅಮ್ಮಯ್ಯಣ್ಣ ಕೈಗೆ ಸಿಕ್ತಿಲ್ಲ ಅಂತ ಮತ್ತೆ ಚಾಕು ಕೈ ತಗೋಬಾರ್ದಲ್ವಾ ಆಕಾಶ್? ಗುಲಾಬಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಪ್ರೀತಿ ಹೇಗೆ ಸಮುದ್ರ ತರ ಉಕ್ಕುತ್ತೋ ದ್ವೇಷನೂ ಹಾಗೆ ಸಮುದ್ರ ತರ ಉಕ್ಕುತ್ತಲ್ವಾ? ಈಗ ಗುಲಾಬಿಗೆ ಅಮ್ಮಯ್ಯ ಸಿಕ್ಕಿದ್ರೆ ಮಾತ್ರ ಅವಳ ಲೈಫ್ ಸ್ವರ್ಗ, ಇಲ್ದಿದ್ರೆ ಸ್ಮಶಾನ. ಛೇ, ಡಾಕ್ಟರ್ ಆಗಿ ಇವೆಲ್ಲ ನಾನು ಗಮನಿಸಲೇ ಇಲ್ಲ ತೇಜು. ಪರಿಸ್ಥಿತಿ ಈ ಮಟ್ಟಕ್ಕೆ ಹೋಗಿದ್ಯಾ? ತುಂಬಾ ಆಸೆ ಪಟ್ಟ ವಸ್ತು ಕೈಗೆ ಸಿಗದೆ ಹೋದಾಗ ಮನುಷ್ಯ ಸೋತು ಡಿಪ್ರೆಷನ್ ಹೋಗ್ಬಿಡ್ತಾನೆ. ಮೋಸ್ಟ್ಲಿ ಗುಲಾಬಿನೂ ಈ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾಳ. ಸೊ ಇನ್ಮೇಲೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ತೇಜು. ತೇಜು, ಗುಲಾಬಿಗೆ ಡಿಪ್ರೆಷನ್ ಶುರುವಾಗಿದೆ. ದುರಂತ ನಾಯಕಿ ತರ ಆಡೋಕ್ ಶುರು ಮಾಡಿದಾಳೆ ಅಂದ್ರೆ ಹೇಗೆ ಹಿಪ್ನಟೈಸ್ ಮಾಡಿ ಅವಳನ್ನ ವಾಪಸ್ ಕಳಿಸ್ಕೊಳ್ಳೋಣ. ನನ್ ಜೀವನ ನಾನ್ ನೋಡ್ತಿರೋದು ಕನ್ಸಲ್ಲ. ನನ್ ಲೈಫ್ ಹೀಗಿರ್ಬೇಕು ಅಂತ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ. ಪ್ರೀತಿಸಿದ ವ್ಯಕ್ತಿ ಎಲ್ಲೋ ಬದುಕಿದಾನೆ ಅಂದ್ರೆ ಮನ್ಸಿಗೆ ನೆಮ್ಮದಿ ನಿಜ. ಆದ್ರೆ ನನ್ನವನು ನನ್ ಕಣ್ಣೆದ್ರಿಗಿದ್ದು ನಂಗೆ ಸಿಗ್ಲಿಲ್ಲ ಅಂದ್ರೆ ಆ ಕಷ್ಟ ಹಿಂಸೆ ಹೇಳೋಕೆ ಅಸಾಧ್ಯ. ಅಮ್ಮಾಯಿ ವಿಷಯನ ನೀನ್ ಈ ಮನೇಲಿ ಹೇಳೋ ಹಾಗಿಲ್ಲ. ಅಮ್ಮಾಯಿ ಸುತ್ತ ಅಮ್ಮಾಜಿ, ಚಿಕ್ಕಪ್ಪಾಜಿ, ಚಿಕ್ಕಮ್ಮಾಜಿ, ನೀಲ, ಪಚ್ಚೆ ಎಲ್ಲರೂ ಕೋಟೆ ತರ ಅಡ್ಡ ನಿಂತಿದ್ದಾರೆ. ಹೋಗ್ಲಿ, ಅಮ್ಮಾಯಿ ಒಬ್ನಾದ್ರೂ ನಿಂಗೆ ಸಪೋರ್ಟ್ ಮಾಡ್ತಾನೆ ಅಂದ್ರೆ ಅವನಿಗೆ ನಿನ್ ನೆನಪೇ ಇಲ್ಲ. ಈ ಸ್ಥಿತಿಲಿ ಈ ರೀತಿ ಹಿಂಸೆ ಅನುಭವಿಸ್ಕೊಂಡು ನೀನ್ ಎಷ್ಟು ದಿನ ಇಲ್ಲಿ ಇರೋಕ್ ಸಾಧ್ಯ? ಇಲ್ಲಿದ್ದು ಪ್ರತಿದಿನ ಪ್ರತಿ ಕ್ಷಣ ಸಾಯೋಕ್ಕಿಂತ ಅಮ್ಮಯಿಂದ ದೂರ ಇರೋದೇ ಒಳ್ಳೇದು. ಯಾವತ್ತೋ ಒಂದಿನ ಅಮ್ಮಗೆ ಹಳೆ ನೆನ್ಪು ಬಂದಾಗ ಖಂಡಿತ ನಿನ್ನನ್ನ ನೆನ್ಪಿಸ್ಕೊಂಡೇ ನೆನ್ಪಿಸ್ಕೋತಾನೆ.
ಆಗ ನೀನು ಈ ಮನೆಗೆ ಹಿರಿ ಸೊಸೆಯಾಗಿ ಮಹಾರಾಣಿ ತರ ವಾಪಸ್ ಬರಬಹುದು. ಈಗ ನಾನು ಹೊರಟೋದ್ರೆ ಈ ಮನೆ ಒಳಗೆ ಮತ್ತೆ ನನಗೆ ಪ್ರವೇಶ ಸಿಗುತ್ತಾ? ಯಾಕಾಗಲ್ಲ? ಅಮ್ಮಾಯಿ ಸರಿ ಹೋದ ತಕ್ಷಣ ತೇಜು ನಿನ್ನ ಖಂಡಿತ ಈ ಮನೆಗೆ ಕರ್ಸ್ಕೋತಾನೆ. ನೀನ್ ಈ ಮನೆಗೆ ಸಾಕ್ಷಿ ಪುರಾವೆ ಸಮೇತ ಅಮ್ಮಾಯಿ ಹೆಂಡತಿಯಾಗಿ ವಾಪಸ್ ಬಾ. ಯಾವತ್ತೋ ಒಂದಿನ ಅವನಿಗೆ ಅಡ್ಡ ನಿಂತಿದ್ದಾರೆ. ಅವನಿಗೆ ನಿನ್ ಒಂದ್ಸರಿ ಹಳೆ ನೆನಪುಗಳನ್ನ ನೆನೆಸ್ಕೊ ಪ್ಲೀಸ್. ನಾವಿಬ್ರು ಪ್ರೀತಿ ಅನ್ನೋ ಸ್ವರ್ಗದಲ್ಲಿದ್ವಿ, ಎಷ್ಟು ಸುಖವಾಗಿ ಕಾಲ ಕಳೀತಿದ್ವಿ. ಯಾರು ಕೆಟ್ಕೊಂಡು ಬಿತ್ತು ನಮ್ಮಿಬ್ರು ಲೈಫ್ಗೆ? ಸಿಗದೆ ಇದ್ದಿದ್ರೆ ನಾನೆಲ್ಲೋ ನೆಮ್ಮದಿಯಾಗಿರ್ತಿದ್ದೆ ಅಂತ ಅನ್ನಿಸ್ತಿದ್ದೆ ಅಮ್ಮಾಯಿ. ಈಗ ನೀನ್ ಸಿಕ್ಬಿಟ್ಟೆ. ಆದ್ರೆ ಈ ಅಮ್ಮಾಯಿ ಪ್ರಪಂಚ ಯಾರಿಗೂ ಸೇರಿದಲ್ಲ ಅಂತ ನೆನೆಸ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಪ್ರೀತಿಯಿಂದ ನಂಗೆ 10 ಮಕ್ಕಳು ಬೇಕು ಅಂದ್ರೆ ನೀನು 100 ಮಕ್ಕಳು ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಮಗ್ ಮಕ್ಕಳು ಯಾವಾಗ ಆಗುತ್ತೆ ಅಮ್ಮಾಯಿ?
ನೆನೆಸ್ಕೊ. ನಾನು ನಿನ್ ಹೆಂಡತಿ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳಲ್ಲ ಕಣೋ. ನೀನ್ ಹೀಗೆ ಇದ್ರೆ ನಾನು ಪರ್ಮನೆಂಟ್ ಆಗಿ ನಿನ್ನನ್ನು ಕಳ್ಕೊಂಡ್ ಬಿಡ್ತೀನಿ ಕಣೋ. ಎಂತೆಂತ ಕನಸುಗಳನ್ನ ಕಟ್ಟಿದ್ವಿ, ಅದನ್ನ ಯಾಕೋ ವಿದ್ಯೆ ಮುರಿದು ಹಾಕ್ಬಿಡ್ತು. ಅಮ್ಮಯ್, ಈಗ ದೇವರು ನಮ್ಮ ಪಾಲಿಗಿಲ್ಲ, ಮನೆಯವರು ನಮ್ಮ ಕಡೆಗಿಲ್ಲ. ನಾನು ನೀನು ಜೀವನ ಪೂರ್ತಿ ಹೀಗೆ ಅಪರಿಚಿತರ ಹಾಗೆ ಇರ್ಬೇಕೇನೋ. ಅಮ್ಮಯ್, ಮನೇಲಿ ಈಗ್ಲೂ ನಿನ್ನ ಗಂಡ ಅಂತ ಹೇಳಿ ಗಲಾಟೆ ಮಾಡ್ಬೋದು, ಆದ್ರೆ ಅಮ್ಮಾಜಿ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ? ಮೊದ್ಲು ನನ್ನನ್ನ ಮನೆಯಿಂದ ಆಚೆ ಕಳ್ಸಿ ಗೇಟ್ ಬೀಗ ಹಾಕ್ತಾರೆ. ಈಗ ನಿಂಗಿರೋ ಫ್ರೀಡಮ್ನ ಕಟ್ ಮಾಡ್ತಾರೆ. ಮತ್ತೆ ನಿನ್ನ ಮನೇಲಿ ಕೂಡ ಹಾಕಿ ಹುಚ್ಚ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಈಗ ನಂಗಿರೋ ಆಸೆಗಳನ್ನೆಲ್ಲ ಕೊಂದು ಹಾಕ್ತಿದ್ದೀನಿ. ಅಮ್ಮಯ್, ನಾನು ನಿನ್ನನ್ನ ಯಾವಾಗ್ಲೂ ಪ್ರೀತಿಸ್ತೀನಿ ಕಣೋ. ಆದ್ರೆ ಈ ಮನೇಲಿ ಉಸಿರು ಕಟ್ಕೊಂಡು ಬದುಕೋಕ್ಕಾಗ್ತಿಲ್ಲ. ನಿನ್ನಿಂದ ಅಪರಿಚಿತ ಅನ್ನಿಸ್ಕೊಂಡು ಬಾಳಕ್ಕಾಗ್ತಿಲ್ಲ. ಸಾರಿ ಕಣೋ, ನಾನೀಗ ನಿನ್ನನ್ನ ಬಿಟ್ಟು ಹೋಗ್ತಿದ್ದೀನಿ. ನಂಗೆ ನಿನ್ ಹತ್ರ ಈ ಮನೇಲಿ ಏನು ಕೆಲಸ ಇಲ್ಲ. ಹೋಗ್ತೀನಿ ಕಣೋ. ಬಾಯ್, ಟೇಕ್ ಕೇರ್. I love you, Amay. ಗುಲಾಬಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಮ್ಮ ಮನೆಯಿಂದ ಬಂದಾಗ ನೀನು ಮುಂಬಾಗ್ಲಿಂದ ಬಂದೆ ತಾನೆ? ಹೋಗ್ಬೇಕಾದ್ರೂ ಮುಂಬಾಗ್ಲಿಂದಾನೇ ಹೋಗ್ಬೇಕು, ಅರ್ಥ ಆಯ್ತಾ? ಏನಕ್ಕೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅದೇ ಯಾಕೆ?
ಯಾಕೆ ಅಂದ್ರೆ ಇಲ್ಲಿಗೆ ಬರುವಾಗ ಏನೇನೋ ಅಂದ್ಕೊಂಡು ಬಂದೆ. ಇಲ್ಲಿಗೆ ಬಂದ್ಮೇಲೆ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ. ನಂಗೆ ಈ ಮನೇಲಿ ಯಾವ ಮೂಲೆನೂ ಜಾಗ ಇಲ್ಲ ಅಂತ ಅರ್ಥ ಆಗೋಯ್ತು. ನಾನಿಲ್ಲಿ ಯಾರಿಗೂ ಬೇಡ್ದವಳಾಗಿದ್ದೀನಿ. ಇಲ್ಲಿತ್ತು ಎಲ್ರಿಗೂ ಹಿಂಸೆ ಕೊಡೋದ್ಕಿಂತ ನಮ್ಮ ಮನೆಗೆ ವಾಪಸ್ ಹೋಗೋಣ ಅಂತಿದ್ದೀನಿ. ಸಾಹುಕಾರ ವಂಶ ಹಾಗೆಲ್ಲ ಹೆಣ್ಮಕ್ಳನ್ನ ಮನೆಯಿಂದ ಕಣ್ಣೀರ್ ಹಾಕೊಂಡು ಹೋಗೋದ್ ಬಿಡಲ್ಲ ಗುಲಾಬಿ. ನೀನೀಗ ಹೊರಗಡೆ ಹೋಗಿ ಬದುಕ್ತೀನಿ ಅಂದ್ರೆ ಪ್ರಭಾಮಣಿ ಆಂಟಿ ನಿನ್ನ ಬದುಕೋಕ್ ಬಿಡಲ್ಲ. ಪ್ರಭಾಮಣಿ ಆಂಟಿ ನಿನ್ನ ಮುಗ್ಸೋಕೆ ಅಂತ ಈಗಾಗ್ಲೇ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ತೇಜು ನಿನ್ಗೆ ಎಲ್ಲ ವಿಷಯ ಹೇಳ್ತಾರೆ. ತೇಜು ತೇಜು, ಯಾರಾದ್ರೂ ಮೇಲ್ಗಡೆ ಅಮೇ ರೂಮಿಗೆ ಬಂದಿದ್ರಾ? ಈ ಗುಲಾಬಿ ಹೂವನ್ನ ತಂದಿಟ್ಟಿದ್ಯಾ? ಅರೆ ಗುಲಾಬಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಹೊರಗಡೆ ನಿನ್ ತಲೆಗೆ ಬೆಲೆ ಕಟ್ಟಿರೋದು ನಿನ್ಗೆ ಗೊತ್ತಿಲ್ವಾ? ಅಂದ್ರೆ ಅಮ್ಮಯ್ಯ ಹತ್ರ ಈ ಗುಲಾಬಿ ಹೂ ಇಟ್ಟು ವಿದಾಯ ಹೇಳಕ್ ಬಂದಿದ್ಯಾ ಗುಲಾಬಿ? ಇನ್ನೇನ್ ಮಾಡ್ಲಿ, ಅಮ್ಮ ಟ್ರೀಟ್ಮೆಂಟಿಗೆ ಅಂತ ಬಂದೆ, ಅದು ಆಗ್ಲಿಲ್ಲ. ಬೇರೆ ಏನೇನೋ ಆಸೆ ಇಟ್ಕೊಂಡು ಬಂದೆ, ಅದು ನಡೀಲಿಲ್ಲ. ಈ ಗುಲಾಬಿ ನಮ್ ತೇಜುನಂತೂ ಲವ್ ಮಾಡ್ತಿಲ್ಲ ಅನ್ನೋದಂತೂ ಗ್ಯಾರಂಟಿ ಆಯ್ತು. ಹಾಗಾದ್ರೆ ಪಾಪ ಇವಳು ಯಾರನ್ನ ಪ್ರೀತಿಸಿದ್ಲು? ಯಾರಾದ್ರೂ ಇವಳಿಗೆ ಮೋಸ ಮಾಡಿರ್ಬಹುದಾ? ತೇಜು, ಗುಲಾಬಿ ನಮ್ಮನೆ ಬಿಟ್ಟು ಹೋಗ್ಬಾರ್ದು. ನಮ್ಮನೆಯಿಂದ ಅವಳು ಹೊರಗೆ ಹೋದ್ರೆ ಒಂದು ಪ್ರಭಾಮಣಿ ಆಂಟಿ ಕಡೆಯಿಂದ ಅವಳು ಸಾಯ್ತಾಳೆ, ಇಲ್ಲ ಅವಳು ಏನಾದ್ರೂ ಮಾಡ್ಕೊಂಡು ಹೋಗೇ ಬಿಡ್ತಾಳೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ ಗುಲಾಬಿ? ಯಾವುದು ಹೊಸ ನಂಬರು ಗೊತ್ತಾಗ್ತಿಲ್ಲ ಪಚ್ಚೆ. ಹಲೋ ಗುಲಾಬಿ. ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿರೋದು? ಯಮನಿಗೆ ಹೊತ್ತು ಗೊತ್ತಿಲ್ಲ, 24 ಗಂಟೆಗಳು ಒಂದೇ ಅನ್ನೋ ವಿಷಯ ನಿಂಗೆ ಗೊತ್ತಿಲ್ವಾ? ಪ್ರೀತಿಯಿಂದ ಪ್ರೀತಿಯಿಂದ. ಹಲೋ ಗುಲಾಬಿ. ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿರೋದು? ಯಮನಿಗೆ ಹೊತ್ತು ಗೊತ್ತಿಲ್ಲ, 24 ಗಂಟೆಗಳು ಒಂದೇ ಅನ್ನೋ ವಿಷಯ ನಿಂಗೆ ಗೊತ್ತಿಲ್ವಾ? ಯವನ, ಹಾಗಾದ್ರೆ ನೀವ್ ಯಾರು? ನಿನ್ನ ಪಾಲಿನ ಯಮ ದಾದಾದ. ಇನ್ನು 15 ದಿನಗಳಲ್ಲಿ ನಿನ್ ಜೀವ ತೆಗಿತೀನಿ. ಅಷ್ಟ್ರೊಳಗೆ ನಿಂಗೆ ಏನೇನ್ ಆಸೆಗಳಿದೆಯೋ ಎಲ್ಲ ತೀರಿಸ್ಕೋ. ಹೆದರ್ಸ್ತೀಯಾ? ನೀನ್ ನಂಗೆ ಎದುರಿಸೋದು ಒಂದೇ, ಹೆಣಕ್ ಎದುರಿಸೋದು ಒಂದೇ. ಈಗಾಗ್ಲೇ ಸತ್ತು ಹೋಗಿರೋ ನನ್ನನ್ನ ನೀನೇನು ಮಾಡೋಕ್ಕಾಗಲ್ಲ. ಧೈರ್ಯ ಇದ್ರೆ ನನ್ ಮುಂದೆ ನಿಂತ್ಕೊಂಡು ಮಾತಾಡು, ಫೋನಲ್ಲಿ ಶೌರ್ಯ ತೋರಿಸ್ಬೇಡ. ನಾನು ಈ ಮನೆ ಹಿರಿ ಸೊಸೆ, ಈ ಮನೆ ಹಿರಿಯಕ್ಕ. ಅವಳು ಹೇಳ್ದಾಗೆ ನೀನ್ ಕೇಳು ಗುಲಾಬಿ. ನಾವೆಲ್ಲ ಸೇರಿ ಕಳಿಸೋವರೆಗೂ ನೀನ್ ಈ ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ. ಬೆದರಿಕೆ ಫೋನ್ ಕಾಲ್ಗಳು ಶುರು ಆಯ್ತು ಅಂದ್ಮೇಲೆ ನೀನ್ ಇನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕು ಗುಲಾಬಿ. ನೀನು ಈ ಮನೇಲಿರೋವರೆಗೂ ನಿನ್ ಜೀವಕ್ಕೆ ಯಾವ ಆಪತ್ತು ಇರಲ್ಲ. ವಿನಾಕಾರಣ ಸಾಯೋಕ್ಕಿಂತ 3 ದಿನ ಆದ್ರೂ ಸರಿ ಮೀನಿಂಗ್ಫುಲ್ ಆಗಿ ಬದುಕು.
ಫಸ್ಟ್ ಟೈಮ್ ಅಮ್ಮಾಜಿ ಸೊಸೆ ಥರ ಬಿಹೇವ್ ಮಾಡಿದೆ. ನಿಜ ಹೇಳಬೇಕು ಅಂದರೆ ಗುಲಾಬಿ ಇವತ್ತು ಒಬ್ಬಳೇ ಮನೆ ಬಿಟ್ಟು ಹೋಗಿದ್ದಿದ್ರೆ ಖಂಡಿತ ಯಾವಂತೂ ಕೈಲಿ ಸಾಯ್ತಿದ್ಲು. ನಿನ್ನಿಂದಾಗಿ ಉಳ್ಕೊಂಡ್ಲು. ದಿಢೀರಂತ ಗುಲಾಬಿ ವಿಷಯಕ್ಕೆ ಹೇಗೆ ಬದಲಾದ ನೀನು? ಹೀಗೆ ಸುಮ್ಮನೆ ಇಲ್ಲ, ಏನೋ ಬಲವಾದ ಕಾರಣ ಇದೆ. ನನ್ನ ಹತ್ರ ಹೇಳಲ್ವಾ? ಟೈಮ್ ಬಂದಾಗ ಹೇಳ್ತೀನಿ. ಓ, ನನ್ನ ಮಾತು ನನಗೆ ವಾಪಸ? ಪ್ರೀತಿಯಿಂದ